ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ನೀವು 5 ಲಕ್ಷದವರೆಗೂ ಕೂಡ ಉಚಿತ ಚಿಕಿತ್ಸೆಯನ್ನ ಸರ್ಕಾರಿ ಹಾಸ್ಪಿಟಲ್ ಅಲ್ಲದೇನೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೂಡ ತೋರಿಸ್ಕೋಬಹುದು. ಇದರ ಒಂದು ಉಚಿತ ಚಿಕಿತ್ಸೆ ಪಡೆಯೋದು ಹೇಗೆ, ಈ ಕಾರ್ಡ್ ಪಡೆಯೋದು ಹೇಗೆ ಅಂತ ಹೇಳಿ, ನಿಮ್ಮ ಹತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲಾಂದ್ರೆ ಚಿಂತಿಸಬೇಡಿ. ಅದನ್ನ ಸುಲಭವಾಗಿ ಹೇಗೆ ಪಡೆಯಬೇಕೆಂದು ನಾವು ನಿಮಗೆ ತಿಳಿಸ್ತೇವೆ. ಮೊದಲು ನಾವು ಆಯುಷ್ಮಾನ್ ಭಾರತ್ ಈ ಒಂದು ಅಪ್ಲಿಕೇಶನ್ ಅನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇದು ಲೋಡಿಂಗ್ ತಗೊಳ್ತಾ ಇದೆ, ವೇಟ್ ಮಾಡಿ. ಇದರ ನಂತರ ಇಲ್ಲಿ ನೀವು ಆಯುಷ್ಮಾನ್ ಭಾರತ್ ಕಾರ್ಡಿನ ಒಂದು ಬೆನಿಫಿಷಿಯರಿ ಇದರ ಇಲ್ಲ ಅಂತ ಕೇಳ್ತಾ ಇದೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ದಿದ್ರೆ ನೋ ಅಂತ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಕೆಳಗಡೆ ಒಂದು ಆಕ್ಸೆಪ್ಟ್ ಬಟನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಮೊದಲು ನೀವು ಬೆನಿಫಿಷಿಯರ್ ಸರ್ವಿಸಿಗೆ ಎಲಿಜಿಬಿಲಿಟಿ ಇದೀರಾ ಇಲ್ಲ ಅಂತ ಕೇಳಲಿಕ್ಕೆ ಎಮ್ ಐ ಎಲಿಜಿಬಿಲಿಟಿ ಅಂತ ಇತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಸ್ಟೇಟ್ ಅನ್ನ ಈ ಒಂದು ಲಿಸ್ಟ್ ನಿಂದ ಆಯ್ಕೆ ಮಾಡ್ಕೊಳ್ಳಿ. ನಂತರ ನೀವು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಸರ್ಚ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಒಂದು ಅಲರ್ಟ್ ಬಂತು, ರೆಕಾರ್ಡ್ ನಾಟ್ ಫೌಂಡ್ ಅಂತ ಹೇಳಿ. ಸೊ ನೀವು ಭಾರತ್ ಆಯುಷ್ಮಾನ್ ಕಾರ್ಡಿನ ಒಂದು ಬೆನಿಫಿಷಿಯರಿ ಅಲ್ಲ. ಸೊ ಇದು ಕನ್ಫರ್ಮ್ ಆಗಿದೆ. ಸೊ ಬ್ಯಾಕ್ ಬರೋಣ. ಇವಾಗ ಬ್ಯಾಕ್ ಬಂದ ನಂತರ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿ ಕೆಳಗಡೆ ಒಂದು ಲಾಗಿನ್ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಒಂದು ಎಲಿಜಿಬಿಲಿಟಿ ಅಥವಾ ರಿಜಿಸ್ಟರ್ ಮಾಡುವಂತ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ಕ್ಯಾಪ್ಚಾನ ಹಾಕ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಕೊಟ್ಟಿರುವಂತ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. ಆ ಒಂದು OTP ಅನ್ನ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡ್ಕೊಳ್ಳೋಣ. ಸೊ OTP ಹಾಕಿದ ನಂತರ ಲಾಗಿನ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪರ್ಮಿಷನ್ ಕೊಡಿ ವೈಲ್ ಯೂಸಿಂಗ್ ಅಪ್ಲಿಕೇಶನ್ ಅಂತ ಹೇಳಿ. ಇದರ ನಂತರ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಹೇಳಿ ಬರ್ತಾ ಇದೆ. ಸೊ ಇದು ಇವಾಗ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸ್ಟ್ರಕ್ ಆಗಿರುತ್ತೆ, ವೇಟ್ ಮಾಡಿ. ಸೊ ಇಲ್ಲಿ ನೋಡಿ, ಡೂ ಯು ಎ ಬೆನಿಫಿಷರಿ ಆಫ್ ಆಯುಷ್ಮಾನ್ ಭಾರತ್ PMJY ಆರ್ ಕ್ಯಾಪ್ ಎನಿ ಅದರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಸೊ ನಾವಿಲ್ಲಿ ಭಾರತ್ ಆಯುಷ್ಮಾನ್ ಕಾರ್ಡಿನ ಒಂದು ಬೆನಿಫಿಷರಿ ಇದೋ ಇಲ್ಲ ಅಂತ ಹೇಳಿ ಕೇಳ್ತಾ ಇದೆ. ಸೊ ಅದಕ್ಕಾಗಿ ಮೊದಲನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಗೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ಇಂದ. ನೀವು ಕರ್ನಾಟಕದವರ ಅಥವಾ ಬೇರೆ ಯಾವ ಸ್ಟೇಟ್ ಇಂದ ಅದೇರ ಅಂತ ಹೇಳಿ. ಸೊ ನಾವು ಕರ್ನಾಟಕದಿಂದ ಮಾಡ್ತಾ ಇರೋದ್ರಿಂದ ಅದಕ್ಕಾಗಿ ನಾವು ಕರ್ನಾಟಕ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಇದರ ಕೆಳಗಡೆ ಸರ್ಚ್ ಬೈ ಆಧಾರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಧಾರ್ ನಂಬರು ಕ್ಯಾಪ್ಚಾನ ಎಂಟ್ರಿ ಮಾಡಿ. ಇದರ ನಂತರ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡ್ ತಗೊಳುತ್ತೆ, ಸರ್ಚ್ ಮಾಡುತ್ತೆ ನಿಮ್ಮ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆಯೋ ಇಲ್ಲ ಅಂತೇಳಿ. ಇಲ್ಲಿ ನೋ ರೆಕಾರ್ಡ್ ಫೌಂಡ್ ಅಂತ ಹೇಳಿ ಬಂತು. ಸೊ ಇಲ್ಲಿ ನೀವು ಸ್ಪೆಸಿಫಿಕ್ ಸ್ಟೇಟ್ ನಲ್ಲಿ ಏನಾದ್ರು ಸ್ಕೀಮ್ ಸರ್ಚ್ ಮಾಡಬೇಕು ಅಂತ ಇದ್ದೀರಾ ಅಂತಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಮತ್ತೆ ಇಲ್ಲಿ ಆಪ್ಷನ್ ನ ಆಯ್ಕೆ ಮಾಡ್ಕೊಳ್ಳಿ ಕುಟುಂಬ ಅಂತ ಹೇಳಿ. ಸೊ ಕುಟುಂಬ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡ ನಂತರ ಮತ್ತೆ ನೀವು ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಮತ್ತೆ ನಾವು ಇನ್ನೊಂದ್ ಸತಿ ಸರ್ಚ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇವಾಗ ನೋಡಿ ಕ್ಯಾಪ್ಚನ ಎಂಟರ್ ಮಾಡಿದ್ದೇನೆ, ಮತ್ತೆ ಕಂಟಿನ್ಯೂ ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ದೇನೆ. ಸೊ ಇಲ್ಲಿ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಹೇಳಿ ಬಂತು. ಸೊ ಇವಾಗ ಸ್ಕ್ರೋಲ್ ಅಪ್ ಮಾಡೋಣ. ನಾವು ಸರ್ಚ್ ಮಾಡಿರೋದು ಏನಾದ್ರು ಇಲ್ಲಿ ಕೆಳಗಡೆ ಲಿಸ್ಟ್ ಅಲ್ಲಿ ಇದೆಯಾ ಅಂತ ಹೇಳಿ. ಸೊ ಇಲ್ಲಿ ಸ್ಕ್ರೋಲ್ ಅಪ್ ಮಾಡ್ತಾ ಇದ್ದೇನೆ ನೋಡಿ. ಸೊ ಇಲ್ಲಿ ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ಡೂ EKYC ಕ್ರಿಯೇಟ್ ಆಯುಷ್ಮಾನ್ ಕಾರ್ಡ್ ಅಂತ ಇದೆ. ಸೊ ಇವಾಗ ನಾವು ಈ ಒಂದು ಕ್ಯಾಂಡಿಡೇಟಿನ EKYC ಅನ್ನ ಮಾಡಿದ್ರೆ ಮಾತ್ರ ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಪ್ರಿಂಟ್ ತೆಗಿಲಿಕ್ಕೆ ಅಥವಾ ಬೆನಿಫಿಷಿಯರಿ ಆಗ್ಲಿಕ್ಕೆ ಸಾಧ್ಯ. ಸೊ ಅದಕ್ಕಾಗಿ ನಾವು ಇಲ್ಲಿ ಡೂ EKYC ಟು ಕ್ರಿಯೇಟ್ ಆಯುಷ್ಮಾನ್ ಕಾರ್ಡ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಥೆಂಟಿಫಿಕೇಶನ್ ಮಾಡ್ಬೇಕಾಗತ್ತೆ. ಮೊದಲು ನಾವು OTP ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ ವೆರಿಫೈ ಮಾಡಿ. ಸೊ ಇಲ್ಲಿ ನಿಮ್ಗೆ ಒಂದು ಪಾಪ್ಅಪ್ ಕನ್ಸೆಂಟ್ ಮೆಸೇಜ್ ಬರುತ್ತೆ, ಅದನ್ನ ಸ್ಕ್ರೋಲ್ ಅಪ್ ಮಾಡಿಬಿಟ್ಟು ಇಲ್ಲಿ ಒಂದು ಚೆಕ್ ಮಾರ್ಕ್ ಇದೆ, ಅದನ್ನ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಕೊಟ್ಟಿರುವಂತ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ 2 OTP ಒಂದೇ ಟೈಮ್ ಅಲ್ಲಿ ಹೋಗಿರುತ್ತೆ. ಒಂದು ಆಧಾರ್ ಸಂಬಂಧಪಟ್ಟಿರೋ OTP, ಇನ್ನೊಂದು ಮೊಬೈಲ್ ನಂಬರ್ ವೆರಿಫಿಕೇಶನ್ ಮಾಡ್ಲಿಕ್ಕೆ OTP. 2 OTP ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ. ಇದು ಆಟೋಮ್ಯಾಟಿಕ್ಲಿ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ.
OTP ಹಾಕಿದ್ದೇನೆ. ಹಾಕಿದ ತಕ್ಷಣ ಪ್ರೊಸೆಸಿಂಗ್ ಯುವರ್ ರಿಕ್ವೆಸ್ಟ್ ಅಂತ ಹೇಳಿ ಬಂತು. ಇಲ್ಲಿ ಅಥೆಂಟಿಫಿಕೇಶನ್ ಕೂಡ ಸಕ್ಸಸ್ಫುಲಿ ಆಗಿದೆ. ಸೊ ಇವಾಗ ನಾವು ಮತ್ತೆ KYC ನಾವು ಇವಾಗ ಮಾಡ್ತಾ ಇದೀವಿ. ಸ್ಕ್ರೋಲ್ ಅಪ್ ಮಾಡಿ ಇಲ್ಲಿ ಮತ್ತೆ KYC ಆಧಾರ್ OTP ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆಧಾರ್ ನಂಬರ್ನ ಹಾಕಿ ವೆರಿಫೈ ಮಾಡಿ. ಸೇಮ್ ಇವಾಗ ಯಾವ ತರ ಒಂದು ಪ್ರೊಸೆಸ್ ಆಯ್ತು ಸೇಮ್ ಅದೇ ತರ ಒಂದು ಪ್ರೊಸೆಸ್ ನಡೆಯುತ್ತೆ. ಮತ್ತೆ ಒಂದು ಕನ್ಸೆಂಟ್ ಬರುತ್ತೆ. ಕನ್ಸೆಂಟ್ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಮತ್ತೆ ನಿಮ್ಮ ಆಧಾರ್ ಕಾರ್ಡಿಗೆ 2 OTP ಒಂದೇ ಟೈಮ್ ಅಲ್ಲಿ ಬರುತ್ತೆ. ಸೊ ಮೊದಲು ಮಾಡಿರುವಂತ KYC ನಿಮ್ಮ ಬೆನಿಫಿಷರಿದು KYC ಆಗಿರೋದು. ಇವಾಗ ಮಾಡ್ತಾ ಇರುವಂತ ಒಂದು KYC ಏನಿದೆ ಅಲ್ವಾ, ಇದು ನಿಮ್ಮ ಬೆನಿಫಿಷರಿ ಅಂದ್ರೆ ಆಯುಷ್ಮಾನ್ ಕಾರ್ಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೇವೆ. ಸೊ ನಿಮ್ಮ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಇವಾಗ ಕ್ರಿಯೇಟ್ ಮಾಡ್ಲಿಕ್ಕೆ ಈ ಒಂದು KYC ಮಾಡ್ತಾ ಇದ್ದೇವೆ. ಸೊ ನಿಮ್ಮ ಮೊಬೈಲಿಗೆ OTP ಬಂದಿರ್ತವೆ. ಒಂದು ಮೊಬೈಲ್ ನಂಬರ್ಗೆ ವೆರಿಫಿಕೇಶನ್ ಮಾಡ್ಲಿಕ್ಕೆ, ಇನ್ನೊಂದು ಆಧಾರ್ ವೆರಿಫಿಕೇಶನ್ ಮಾಡ್ಲಿಕ್ಕೆ. 2 OTP ಹಾಕಿದ ನಂತರ ಇದು ತನ್ನಿಂದ ತಾನೇ ಡೈರೆಕ್ಟ್ ಆಗಿ ನೆಕ್ಸ್ಟ್ ಪೇಜಿಗೆ ರಿಕ್ವೆಸ್ಟ್ ಬರುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ 80% ಮಿನಿಮಮ್ ಮ್ಯಾಚ್ ಆಗ್ಲೇಬೇಕು ಅಂತ ಹೇಳಿ. ಸೊ ಈ ಒಂದು ಕ್ಯಾಂಡಿಡೇಟ್ ಇಂದು KYC 100% ಆಗಿದೆ. ಸೊ ಇವಾಗ ನಾವು ಮೊದಲು ಬೆನಿಫಿಷಿಯರಿ ಫೋಟೋನ ಅಪ್ಲೋಡ್ ಮಾಡೋಣ. ಇಲ್ಲಿ ಕ್ಯಾಪ್ಚರ್ ಫೋಟೋ ಅಂತ ಇದೆ. ಅಲ್ಲಿ ಒಂದು ಕ್ಯಾಮ್ರಾ ಸಿಂಬಲ್ ಕಾಣ್ತಾ ಇದೆ. ಆ ಕ್ಯಾಮ್ರಾ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಮ್ರಾ ಆನ್ ಆಗುತ್ತೆ. ಸೊ ನೀವು ಬೆನಿಫಿಷಿಯರಿ ಫೋಟೋನ ಕ್ಯಾಪ್ಚರ್ ಮಾಡಿ. ಸೊ ಫೋಟೋ ಕ್ಯಾಪ್ಚರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಅನ್ನ ಹಾಕಿಬಿಟ್ಟು ವೆರಿಫೈ ಮಾಡಿ. ಅದಕ್ಕೆ ಬಂದಿರುವಂತ OTP ಅನ್ನ ಹಾಕಿ ವೆರಿಫೈ ಮಾಡಿ. ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ OTP ಬಂದು ಅದು ಸಬ್ಮಿಟ್ ಮಾಡಿದ ನಂತರ ವೆರಿಫೈ ಕೂಡ ಆಗಿದೆ. ಇವಾಗ ನೀವು ನಿಮ್ಮ ಹೆಸರಿನಲ್ಲಿ ಭಾರತ್ ಆಯುಷ್ಮಾನ್ ಕಾರ್ಡ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಹೆಡ್ ಆಫ್ ದ ಫ್ಯಾಮಿಲಿ ಇತ್ತಂದ್ರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅವ್ರ ಮಕ್ಕಳ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ತಾ ಇದಾರೆ ಅಂದ್ರೆ ಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅವರ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಡೈರೆಕ್ಟ್ ಆಗಿ ಫೆಚ್ ಆಗುತ್ತೆ. ನಂತರ ಅವರ ಒಂದು ಏರಿಯಾ ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅವರ ಒಂದು ಡಿಸ್ಟಿಕ್ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದರ ನಂತರ ಅವರ ಒಂದು ಡಿಸ್ಟಿಕ್ಕಿನಲ್ಲಿ ಇವರು ಇರುವಂತ ಪ್ಲೇಸು ರೂರಲ್ ಅಥವಾ ಅರ್ಬನ್, ಹಳ್ಳಿಯವರ ಅಥವಾ ಸಿಟಿಯವರ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಅವರ ಒಂದು ಟೌನ್ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಅಂದ್ರೆ ತಾಲೂಕ್ ಯಾವುದು ಅಂತ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಅವರು ಏನಾದ್ರು ವಾರ್ಡಿಗೆ ಸಂಬಂಧಪಟ್ಟಿದಾರ ಅಂತಂದ್ರೆ ಅಲ್ಲಿ ಏನು ಆಪ್ಷನ್ ಇದೆಯೋ ಅದನ್ನ ಆಯ್ಕೆ ಮಾಡಿಕೊಂಡು ನಿಮಗೆ ಸಂಬಂಧಪಟ್ಟಿರೋದು ಎಲ್ಲ ಒಂದ್ಸತಿ ಕನ್ಫರ್ಮ್ ಚೆಕ್ ಮಾಡ್ಕೊಳ್ಳಿ, ವೆರಿಫೈ ಮಾಡ್ಕೊಳ್ಳಿ ನೀವು ಫಿಲ್ಅಪ್ ಮಾಡಿರುವಂತ ಇನ್ಫಾರ್ಮೇಶನ್ ಸರಿಯಾಗಿ ಇದೆಯೋ ಇಲ್ಲ ಅಂತ ಹೇಳಿ. ಸೊ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಆಲ್ಮೋಸ್ಟ್ ಸರಿಯಾಗಿದೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ KYC is completed, ಪ್ಲೀಸ್ ಡೌನ್ಲೋಡ್ ದ ಆಯುಷ್ಮಾನ್ ಕಾರ್ಡ್ ಆಫ್ಟರ್ ಸಮ್ ಟೈಮ್ ಅಂತ ಹೇಳಿ ಬರ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಹಾಕಿದ ತಕ್ಷಣನೇ ಅಪ್ರೂವಲ್ ಆಗೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. 1 ಗಂಟೆ ನಂತರ ನೀವು ನಿಮ್ಮ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಲಾಗಿನ್ ಆಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು. ಸೊ ವೀಕ್ಷಕರೇ, ಈ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ನೀವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ 2 ಅಪ್ಲಿಕೇಶನ್ ಗಳನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ನಿಮಗೆ ಮೊದಲೇ ಪಕ್ಕದಲ್ಲಿ ತೋರಿಸ್ತಾ ಇದ್ದೆ ಆಯುಷ್ಮಾನ್ ಕಾರ್ಡ್ ಆಪ್ ಅನ್ನ ಮತ್ತು ಆಧಾರ್ ಫೇಸ್ ID ಅನ್ನೋ ಒಂದು ಅಪ್ಲಿಕೇಶನ್ ಅನ್ನ ಎರಡನ್ನೂ ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಅದರ ಮುಖಾಂತರ ನೀವು ಇಲ್ಲಿ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಇಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ರು, ಅದನ್ನ ಕ್ಲಿಕ್ ಮಾಡಿದ ನಂತರ ಯುವರ್ ಕಾರ್ಡ್ ಈಸ್ ಗೆಟಿಂಗ್ ಪ್ರೊಸೀಡ್, ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್ ಅಂತ ಹೇಳಿ ಬಂತು. ಸೊ ನೀವು ಈ ಒಂದು ಕಾರ್ಡ್ ಅನ್ನ ಸ್ವಲ್ಪ ಸಮಯದ ನಂತರ ಡೌನ್ಲೋಡ್ ಮಾಡಬಹುದು.